ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಎಮ್ ಸಿ ಮದನ್ ಮಾತಾಡ್ತಿರೋದು. ವೆಲ್ಕಮ್ ಬ್ಯಾಕ್ ಟು ಎಮ್ ಸಿ ಮದನ್ ಯೂಟ್ಯೂಬ್ ಚಾನಲ್. ಈಗ ತಾನೇ ಡ್ಯೂಟಿ ಮುಗಿಸಿದ್ದೀನಿ. ಡ್ಯೂಟಿ ಮುಗ್ದಿದೆ. ಈಗ ಫೋನ್ಗಳು ಬರ್ತಿದ್ದಾವೆ. ಲೊಕೇಶನ್ಗೆ ಬೇಗ ನಾನು ರೀಚ್ ಆಗಬೇಕು. ಎಲ್ಲರೂ ಬಂದಿದ್ದಾರಂತೆ, ಎಲ್ಲರೂ ಫೋನ್ ಮಾಡ್ತಿದ್ದಾರೆ. ಎಲ್ಲಿ ಏನು ಎತ್ತ ಎಲ್ಲ ನಿಮಗೆ ವೀಡಿಯೋದಲ್ಲಿ ಮುಂದೆ ಗೊತ್ತಾಗುತ್ತೆ. ಸೊ ನೋಡಿ, ಮಿಸ್ ಮಾಡಿದೆ. ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಂತರ ನಾನು ಅಲ್ಲಿಗೆ ಜಾಯ್ನ್ ಆಗಬೇಕು. ಸೊ ಮನೆಗೆ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಅಲ್ಲಿ ಸಿಗೋಣ. ಫೈನಲಿ ಔಟ್ಫಿಟ್ ರೆಡಿಯಾಗಿದೆ. ಅವಾಗಿಂದ ಫೋನ್ ಮಾಡಿ ಬೈತಿದ್ದಾರೆ, ಇನ್ನು ಎಲ್ಲಿದ್ದೀರಾ ಬ್ರೋ, ಬೇಗ ಬನ್ನಿ ಅಂತ. ಆಯಿತು, ಇನ್ನೇನು ಅಲ್ಲಿಗೆ ಹೋಗೋದಷ್ಟೇ. ಅಲ್ಲಿಗೆ ಹೋಗ್ಬಿಟ್ಟು ಅವ್ರನ್ನ ಮೀಟಪ್ ಆಗಿ ಮಾತಾಡ್ಸೋಣ. ತಿಪ್ಪಟೂರಮ್ಮನ ದೇವಸ್ಥಾನದ ಹತ್ರ ಬಂದಿದ್ದೀನಿ ಇವಾಗ. ಎಲ್ಲರೂ ಕಾಯ್ತಿದ್ದಾರೆ ಬ್ಯಾಂಗ್ ಆಗಿ. ನಮ್ಮನ್ನು ಕರ್ಕೊಂಡೋಗೋದಕ್ಕೆ ನನ್ನ ಪ್ರೀತಿಯ ಸುಹಾಸ್ ಬ್ರೋ ಅವರು ಹೊರಗಡೆ ಬಂದಿದ್ದಾರೆ. ಇವ್ರ ಪೀಸ್ ಪೀಕೆ ಬ್ರೋ. ನಿಮ್ಮ ಐಡೆಂಟಿಟಿ ಸ್ವಾರ್ಥ ಜಗದೊಳಗಿನ ನಿಸ್ವಾರ್ಥ ಕವಿ. ಈ ಕಡೆ ಈ ತರ ಕಟ್ಲೆ ಆಗ್ತಿದ್ರೆ, ಈ ಕಡೆ ನೋಡಿ ನಮ್ಮ ಸಂಜು ಬ್ರೋ ಆರಾಮಾಗಿ ಫೋನಲ್ಲಿ ಮಾತಾಡ್ತಿದ್ದಾರೆ. ಅವಾಗ್ಲಿಂದ ಹೇಳ್ತಾ ಇದೀನಿ ಬ್ರೋ, ಫೋನ್ ಸಾಕು ಕಟ್ ಮಾಡಿ ನನ್ನ ಹತ್ರ ಬನ್ನಿ, ಇಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ಅಂತ ಹೇಳ್ತಾ ಇದ್ದೀನಿ. ಫೋನ್ ಕಟ್ ಮಾಡೋವರೆಗೂ ನಾನಂತೂ ಬಿಡ್ಲಿಲ್ಲ ಬಿಡಿ. ಸಖತ್ ಫನ್ ಇರುತ್ತೆ ಶೂಟ್ ಟೈಮಲ್ಲಿ ಮಾತ್ರ. ಅದನ್ನು ತೋರಿಸೋದಕ್ಕೆ ಇವತ್ತು ನಾನು ಬಂದಿದ್ದೀನಿ. ಒಂದು ಸೆಕೆಂಡ್ ಸ್ಕಿಪ್ ಮಾಡ್ಕೊಬಿಡಿ. ಸ್ಕಿಪ್ ಮಾಡಿದ್ರೆ ಮಾತ್ರ ಮಜಾ ಹೋಯ್ತು ಅಂತಾನೆ ಅಂದ್ಕೊಳ್ಳಿ. ನಡೀತಾ ಇದೆ ಕೆಲಸ. ಇನ್ನೊಂದು 10 ನಿಮಿಷ. ಬರ್ತಾ ಇದೆ ಸುತ್ತಾ ಇದೆ. ನಮ್ಮ ಪಿ ಕೆ ಬ್ರೋನ ನೋಡಿ ಹಿಂದ್ಗಡೆ ಎಲ್ಲ ಒಂದೊಂದು ಕೆಲಸ ಮಾಡ್ತಿದ್ದಾರೆ. ನಾನೇನಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಕ್ಯಾಮ್ರಾ ನೋಡ್ತಾರೆ, ಒಂದ್ಸತಿ ದೇವ್ರನ್ನ ನೋಡ್ತಾರೆ, ಒಂದ್ಸತಿ ಹೀರೋಯಿನ್ನ ನೋಡ್ತಾರೆ. ಬೆಂಗಳೂರು ಜೀವನ ಹೆಂಗಿದೆ ಬ್ರೋ? ಅಲ್ಲ ಬ್ರೋ, ಕಷ್ಟ. ಯಾಕೆ ಬ್ರೋ? 16,000 ಸಂಬಳ ತಗೊಂಡು 20,000 ಕಮಿಟ್ಮೆಂಟ್ ಇಟ್ಕೊಂಡು ಸಂಬಳ ತಗೊಂಡು ಮಜಾ ಮಾಡ್ರಿ. ಅವಾಗ ಚೆನ್ನಾಗಿ ಹೀರೋಯಿನ್ ಎಂಟ್ರಿ ಸೀನು ಫುಲ್ ಫಾಗ್ ಎಫೆಕ್ಟ್ ಹೀರೋಯಿನ್ ಬರುವಂಥ ಸೀನ್ ಒಂದು ಅಂದ್ಕೊಂಡಿಗಿಂತ ಚೆನ್ನಾಗಿ ತುಂಬ ಚೆನ್ನಾಗಿ ಬಂತು ಅಂತ ಅಂದ್ಕೊಡಿ. ಅದನ್ನು ಒಂದ್ಸರಿ ಚೆಕ್ ಮಾಡ್ತಿದ್ದಾರೆ, ಅದನ್ನೊಂದ್ಸತಿ ನೋಡ್ಬಿಡಿ. ಇವತ್ತಿನ ಸೀನು ಹೀರೋಯಿಂದ ಇದ್ದಿದ್ದರಿಂದ ಹೀರೋಯಿನ್ ಫ್ರೀ ಆಗ್ತಾನೆ ಇರಲಿಲ್ಲ. ಗ್ಯಾಪ್ ಇದ್ದ ಸಮಯದಲ್ಲಿ ಕರ್ಕೊಂಬಂದು ಹಾಯ್ ಮಾಡಿಸಿ ಮತ್ತೆ ವಾಪಸ್ ಕಳಿಸ್ತಾರೆ. ಇವರು ಈ ಚಿತ್ರದ ಹೀರೋಯಿನ್ ಇರುತ್ತಾನೆ ಕನ್ಫರ್ಮ್. ಹೀರೋಯಿನ್ ಬಿಸಿ ಇದ್ದಾರೆ, ಸೊ ಹೀರೋನ ಮಾತಾಡ್ಸೋಣ. ಸಾರಿ ಗಾಯ್ಸ್, ಹೀರೋ ಕಮ್ ಡೈರೆಕ್ಟರ್ ಇವರೇ ಅಂತ. ಓಕೆ, ಏನಾದರೂ ಮಾತಾಡಿದ್ದೀವಿ. ಎಲ್ಲ ಹುಡುಗರೆಲ್ಲ ಕೆಲಸ ಕಾರ್ಯಗಳ ಅಥವಾ ಕೂಲಿ ಕೆಲಸ ಮಾಡೋಂಥ ಎಲ್ಲ ಸಾಮಾನ್ಯ ಹುಡುಗರೇ ಮಾಡ್ತಿರೋದು, ಕನಸು ಕಟ್ಕೊಂಡು ಮಾಡ್ತಿರೋಂಥ ಸಿನಿಮಾ ಇದು. ಹಂಗಾಗಿ ಭಾನುವಾರ ಮಾತ್ರ ಮಾಡ್ತೀವಿ ಶೂಟು. ಪ್ರತಿ ಭಾನುವಾರ ಶೂಟಿಂಗ್ ಇರುತ್ತೆ. ಎಲ್ಲ ಸಿಗೋಣ ಭಾನುವಾರ. ಈ ವಿಡಿಯೋ ನೋಡ್ಕೊಂಡು ಯಾರಾದರೂ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಬ್ರೋ, ನಿಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಮತ್ತು ಮೇಲ್ ಐ ಡಿ ಹೇಳಿ. ಗೋಪಿ ಜಾಕೆಟ್ ಅಂತ ಇದು, ಮತ್ತು ಮೇಲ್ ಐ ಡಿ ಗೋಪಿ ಜಾಕೆಟ್@gmail.com. ಇಂಟ್ರೆಸ್ಟ್ ಇದ್ದರೆ ಯಾರಿಗಾದ್ರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಈ ವಿಡಿಯೋ ಮುಖಾಂತರ ಕಾಂಟ್ಯಾಕ್ಟ್ ಮಾಡೋವಂಥವ್ರು ಇನ್ಸ್ಟಾಗ್ರಾಮಲ್ಲಿ ಗೋಪಿ ಜಾಕಿ ಅಂತ ಟೈಪ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮ್ಗೆ DM ಮಾಡಿ. MC ರ್ಯಾಪರ್ ಅಂತ ಗೊತ್ತಲ್ಲ, ಅದಕ್ಕೆ DM ಮಾಡಿ. ಎಲ್ಲರ ಜೊತೆ ವರ್ಕ್ ಮಾಡ್ತಿರೋದ್ರಿಂದ ಸೊ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲ ನಾವು ಏನಂತಾರೆ ಕೆಳಗಡೆ ಆರ್ಟಿಸ್ಟ್ಗಳು ಎಲ್ಲರೂ ಸೇರಿಕೊಂಡು ಅವರವರ ಮನೆಯ ಪರಿಸ್ಥಿತಿಗೆ ಜೊತೆಗೆ ಏನೋ ಒಂದು ಕನ್ಸು ಕಟ್ಕೊಂಡು ಮಾಡ್ತಿರೋದು. ಹಾಗಾಗಿ ನೀವು ನಮ್ಮ ಜೊತೆ ಕೈ ಜೋಡಿಸಿ, ನಿಮಗೂ ಆಸೆ ಇರುತ್ತೆ ಎಲ್ಲರಿಗೂ ಕೈ ಜೋಡಿಸಲ್ಲ, ಒಟ್ಟಿಗೆ ಚೆನ್ನಾಗಿ ಮಾಡೋಣ. ಕಾಂಟ್ಯಾಕ್ಟ್ ಮಾಡೋಂಗಿದ್ರೆ ವಿಶ್ವದ ಸಕ್ಸಸ್ ತಗೊಂಡು ಚಾನಲ್ ಅಷ್ಟೇ ತುಂಬ ಚೆನ್ನಾಗಿ ಒಳ್ಳೆ ಫನ್ ವೀಡಿಯೋಸ್ಗಳಾಗಿರ್ಬೋದು, ಎಲ್ಲ ಥರ ವೀಡಿಯೋಸು ಮಾಡ್ತೀರಾ. ಚಾನಲ್ಗೆ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಏನೇ ಸಪೋರ್ಟ್ ಬೇಕಾದರೂ ನಮ್ಮ ಕಡೆಯಿಂದ ಆಗ್ತೀನಿ ಅಂತ ನಿಮಗೂ ಇರುತ್ತೆ. ಥ್ಯಾಂಕ್ ಯು ಸೊ ಮಚ್. ಜೈ ಅಪ್ಪು ಬಾಸ್. ನೋಡಿದ್ರಲ್ಲ ಹೀರೋ ಮಾತಾಡೋದು. ಅದೇ ಏನಾರ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದರೆ ಎಲ್ಲರೂ ಬಡವ್ರ ಮಕ್ಕಳು ಇರೋದಿಲ್ಲ. ಬಡವ್ರ ಮಕ್ಕಳು ಅಂತ ಹೇಳ್ಬಿಟ್ಟು ಸಿಂಪತಿ ಕಾರ್ಡ್ ಯೂಸ್ ಮಾಡ್ತಾರೆ ಬಿಗ್ ಬಾಸ್ ಆ ಥರ ಹೇಳಕ್ಕೆ ಹೋಗ್ಬಿಡಿ. ಬಟ್ ಇರೋದು ಹೇಳ್ತಿರೋದು ದುಡ್ಡು ಕಾಸಲ್ಲಿ ಯಾರೂ ಚೆನ್ನಾಗಿಲ್ಲ ಅಷ್ಟಾಗಿ. ಬಟ್ ಇರೋದ್ರಲ್ಲಿ ಎಲ್ಲರೂ ಕೂಡಿಕೊಂಡು ಮಾಡ್ತಿರೋಂಥ ಕನ್ಸು ಕಟ್ ಮಾಡ್ತಿರೋಂಥ ಈ ಚಿತ್ರಕ್ಕೆ ನಿಮಗೂ ಎಷ್ಟೋ ಜನ ಕನಸಿರುತ್ತೆ, ನಾನು ತೆರೆ ಮೇಲೆ ಕಾಣಿಸ್ಕೋಬೇಕು, ಆ್ಯಕ್ಟ್ ಮಾಡಬೇಕು ಅಂತ. ಯಾರೇ ಇದ್ರೂ ಕೂಡ DM ಮಾಡಿ ಹೇಳ್ದಂಗೆ ಗೋಪಿ ಜಾಕಿ ಅಂತ ಇನ್ಸ್ಟಾಗ್ರಾಮು ಅಥವಾ MC ರ್ಯಾಪರ್ ಇನ್ಸ್ಟಾಗ್ರಾಮ್ಗೆ DM ಮಾಡಿ ಅಂತ ಹೇಳ್ತಾ. ನಾವು ನಿಮ್ದು ಏನಾದ್ರು ಮಾತಿದೆಯಾ? ನಾನು ಒಂದು ಕವನ ಹೇಳ್ಬಿಡ್ತೀನಿ. ನಮ್ಮ ಥರ ಮಿಡಲ್ ಕ್ಲಾಸ್ ಅವ್ರಿಗೆಲ್ಲ ತುಂಬಾ ಕನಸುಗಳಿರುತ್ತೆ ಬಿಡು. ಅದನ್ನೆಲ್ಲ ನೆನಸು ಮಾಡ್ಕೊಳಕ್ಕೆ ದೇವ್ರ ಅವಕಾಶ ಕೊಟ್ಟಿರಲ್ಲ. ಆ ದೇವ್ರಿಗೆ ಹೇಳೋ ಥರ
ದೇವ್ರಿಗೆ ಹೇಳೋ ಥರ ಹೇಳ್ತಿದ್ದೀನಿ. ಕಣ್ಣ ತುಂಬ ಕನಸುಗಳ ಕೊಟ್ಟೆ, ಕಣ್ಣ ಮುಂದೆ ಕಷ್ಟಗಳನ್ನಿಟ್ಟೆ. ಆಕಾಶದಷ್ಟು ಆಸೆಗಳ ಕೊಟ್ಟೆ, ಹಾರಾಡಲು ಬೆನ್ನಿಗೆ ಜವಾಬ್ದಾರಿಗಳ ಭಾರವನ್ನಿಟ್ಟೆ. ಬದುಕೇನೋ ನನಗೆ ಕೊಟ್ಟೆ, ಆದರೆ ಬದುಕಿನ ಆಯ್ಕೆಗಳನ್ನು ಪರಿಸ್ಥಿತಿಗಳಿಗೆ ಕೊಟ್ಟೆ. ಜೀವನದ ಯಾತ್ರೆಯಲ್ಲಿ ಸ್ವಾರ್ಥಿಗಳ ಜಾತ್ರೆಯಲ್ಲಿ ಕನಸನ್ನೇ ನಾನು ಮುಕ್ತಪಟ್ಟೆ. ಟೀಕೆ ಅಂತ ಫಾಲೋ ಮಾಡಿ. ಕ್ಯಾಪಲ್ಲಿ ಪ್ರಮೋಷನ್ ಮಾಡ್ಕೊಳ್ತಾರೆ. ರಿಯಲಿ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು. ರ್ಯಾಪ್ ಮಾಡಿದ್ದಾರೆ ಇವರು ಕೂಡ. ಹೋಗಿ ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ಪೀಸ್ ಕೆ ಅಂತ ಹೊಡೆದ್ರೆ ಮತ್ತು ಇವರು ರ್ಯಾಪು ಮಿಲಿಯನ್ ಗಟ್ಟಲೆ ವ್ಯೂಸ್ ಹೊಡಿದ್ದಾವೆ. ವ್ಯೂಸ್ ಹೊಡಿದೆ ನಾನು ಯಾಕೆ ಬಟ್ ಯಾರಿಗೂ ನಿಮಗೆ ಗೊತ್ತಿಲ್ಲ ಅಷ್ಟೇ. ಒಂದು ನಾಯಿ ಮಲಗಿತ್ತು ಅಂತ ಹೇಳ್ಬಿಟ್ಟು ಕಂಟೆಂಟ್ ಶೂಟ್ ಮಾಡು ಅಂತ ಹೇಳ್ಬಿಟ್ಟು ನನ್ನ ಕಾಲು ಎಳಿತಿದ್ರು. ಈ ಕಡೆ ಬಂದರೆ ನಮ್ಮ ಡೈರೆಕ್ಟರ್ ಸರು ಒಂದು ಸೀನ್ನ ಎಕ್ಸ್ಪ್ಲೈನ್ ಮಾಡ್ತಿದ್ರು, ಆ ಸೀನ್ ಯಾವ ಥರ ಬರಬೇಕು ಅಂತ. ನೋಡಿ ಹೀರೋ ಬ್ರೋ ತಮ್ಮ ನಿಮ್ಮ ಹೀರೋ ಡೈರೆಕ್ಟರ್ ಇದಾರಲ್ಲ ಅವ್ರು ಕರ್ಕೊಂಡು ಇದನ್ನ ಹಾಯ್ ಮಾಡಿ ರಿಯಾಕ್ಷನ್ ಆಗುತ್ತಾನ ಸೇಮ್ ಮತ್ತೆ ಹೆಂಗೆ ಅದೇ ಥರ. ಇಲ್ಲಿ ನೋಡಿ ಮುರುಳಿನ ಈ ಕಡೆ ಶೂಟಿಂಗ್ ಅಂತ ಕ್ಯಾಮ್ರಾ ತಂದರೆ ಆ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಸ್ಕೊಂತವನೆ. ಇಲ್ಲೊಂದು ಶೂಟಿಂಗು ಹೀರೋಯಿನ್ ಮತ್ತೆ ಅಲ್ಲಿಗೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ. ಸಿಗುತ್ತೆ ಯಾರಿಗೆ ಗೊತ್ತು. ಬಾಸ್ ಮೇಲೆ ಬಾವುಟ. ಅಮ್ಮ ಮಡ್ಚು ಸ್ಟ್ಯಾಂಡ್ ನಮ್ಮ ಮುಳ್ಳಿ ಭಾಳ ಇಷ್ಟ ಆಗೋಗ್ಬಿಟ್ಟ ಇವತ್ತು ನನಗೂ. ನಿನ್ನ ಹಬ್ಬಂದೇನೋ ಇರೋದು. ಇನ್ಸ್ಪೈರ್ ಆಗಿ ನಾವು ಕವಿತೆ ಹೇಳ್ತೀವಿ. ಇಷ್ಟೆಲ್ಲ ಆಗ್ತಿರೋದು ಒಂದು ಕವನಕ್ಕೋಸ್ಕರ ಅಷ್ಟೇ, ಏನೋ ತಪ್ಪು ತಿಳ್ಕೊಬೇಡಿ. ಅಗ್ರಜ ಹಿಪಾಪ್ ಮಾಡೋರು ಟೀಮ್ನ ಧರ್ಮರಾಯ ಇವರು ಒಬ್ರು ನೀನು ಮತ್ತೆ ಹೋಗ್ಬಿಟ್ಟಿದ್ದೀರ. ಇವರು ಸಹದೇವ ಟೀಮ್ಗೆ ಸಹದೇವ. ನೀವು ಇವ್ರಿಗೆ ಹೆಸರು ನಾಮಧೇಯ ಗೊತ್ತಿಲ್ಲ, ಬಟ್ ಟೀಮ್ನವರು ಇಲ್ಲ. ಟೀಮ್ ಸ್ಟಾರ್ಟ್ ಆದಾಗ 5 ಜನ ಇದ್ವಿ, ಬಟ್ ಅದಾದ್ಮೇಲೆ ಇವರು ದತ್ತಪುತ್ರನಾಗಿ ತಗೊಂಡಿದೀವಿ. 5 ಜನನೇ ಇರೋದು. ಅದು ನಾವು ಸುಳ್ಳು ಹೇಳಲ್ಲ, ಇದುವರೆಗೆ ಯಾವುದು ಹೇಳಿಲ್ಲ. ಈ ವಿಡಿಯೋದಲ್ಲಿ ಯಾವುದು ಹೇಳಿಲ್ಲ. ಇವ್ರು ಗೊತ್ತು, ಕವನದ ಕಿಂಗ್, ಕವನದ ಕ್ವೀನ್, ಕವನ ಹೇಳಿದ್ದಾರೆ. ನಂದೆಲ್ಲ ಅಭಿಮಾನ, ಎಲ್ಲ ನಿಮ್ಮ ಅಭಿಮಾನಿಗಳು. ಇನ್ನೊಂದು ಕವನ ಹೇಳಿದ್ರು ನೀವೇನಮ್ಮ? ಇಲ್ಲ ಬ್ರೋ, ಹೇಳುತ್ತೆ ಇವ್ರು ಪೀಸ್ ಕೆ ಅಂತ. ದಿಸ್ ಇಸ್ ಅವರ್ ಟೀಮ್. ನಾನು ತೋರಿಸ್ತೀನಿ ಅಂತ ತುಂಬ ದಿವಸದಿಂದ ಹೇಳ್ತಿದ್ದೆ. ಹಿಪಾಪ್ ಮಾಡೋರು ಟೀಮು ಇದೇ 5 ಜನ ನೋಡ್ಕೊಂಡ್ಬಿಡ್ರಿ. ಇನ್ಸ್ಟಾಗ್ರಾಮ್ ಐಡಿ ಮಾತ್ರ MC ದ ರ್ಯಾಪರ್, ಅವ್ರನ್ನೇ ನೋಡ್ಕೊಳ್ಳಿ. ಅದರಲ್ಲಿ ಇದ್ರ ಪ್ರಕಾರ DM ಮಾಡಿದ್ರು ಹೇಳ್ತೀನಿ. ಹುಡುಕಿ ಟಚ್ ಮಾಡಿ ಸದ್ಯಕ್ಕೊಬ್ರು ಕೈ ಹಿಡಿದ್ರು ಯೂಟ್ಯೂಬರ್ ಅಂತ. ಕ್ಲಾಪ್ ಶಾಟ್ನ ನಮ್ಮ ಹೀರೋ ಸರ್ ಅವಾಗಲೇ ಮಾಡ್ಬಿಟ್ಟಿದ್ರು, ಬಟ್ ನನಗೇನು ಮಾಡೋ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ಅದು ಇಟ್ಕೊಂಡು ಆಡ್ತಿದ್ನಲ್ಲ, ಹಂಗೆ ನಾನು ಒಂದ್ಸತಿ ಕ್ಲಿಕ್ ಮಾಡಿದೆ. ನೋಡಿದ್ರಲ್ಲ, ನಾನು ಹೀರೋನ ಆಲ್ರೆಡಿ ಮಾತಾಡ್ಸಿದ್ದಾಯಿತು. ವಿಲನ್ನು ಕೂಡ ವಿಲನ್ ಇವರು ಇದರಲ್ಲಿ, ಆ್ಯಂಡ್ ಹೀರೋಯಿನ್ನು ಇವರು. ಇಷ್ಟು ಜನದಲ್ಲೇ ಇನ್ನೂ ಸ್ವಲ್ಪ ಜನ ಈಗ ನಮ್ಮ ಟೀಮಲ್ಲಿ ವರ್ಕ್ ಮಾಡ್ತಿರೋದನ್ನ ನೀವು ವಿಡಿಯೋದಲ್ಲಿ ಆಲ್ರೆಡಿ ನೋಡಿದ್ದೀರಾ. ಹೀರೋಯಿನ್ನ ಮಾತಾಡ್ಸೋಕ್ಕೆ ಇದುವರೆಗೂ ಸಿಕ್ಕಿರಲಿಲ್ಲ, ಬಟ್ ಅವ್ರನ್ನ ಒಂದ್ಸತಿ ಮಾತಾಡ್ಸೋಣ. ಆ್ಯಕ್ಚುಲಿ ನನಗೆ ಏನು ಮಾತಾಡಬೇಕಂತ ಫಸ್ಟ್ ಆಫ್ ಆಲ್ ಗೊತ್ತಾಗ್ತಾ ಇಲ್ಲ. ಫಸ್ಟ್ ಟೈಮ್ ನಾನು ಶೂಟಿಂಗಿಗೆ ಬಂದಿರೋದು. ಸೊ ಫಸ್ಟ್ ಆಫ್ ಆಲ್ ನಾನು ಓಕೆನ ಥ್ಯಾಂಕ್ಸ್ ಹೇಳಬೇಕು. ಈ ಆಪರ್ಚುನಿಟಿ ನಿಜವಾಗ್ಲೂ ತುಂಬ ಒಳ್ಳೆ ಆಪರ್ಚುನಿಟಿ. ಅದು ಹೊಸ ಗ್ರೂಪ್ ಜೊತೆಗೆ ಮಾಡ್ತಾ ಇರೋವಂಥದ್ದು ಇನ್ನೂ ಖುಷಿ ಆಗುತ್ತೆ. ಸೊ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಏನು ಹೇಳಿದ್ರೆ ಡೆಫಿನೆಟ್ಲಿ ಅಲ್ಲ, ಅವರಿಗೆ
ಇನ್ಬಿಲ್ ಟ್ಯಾಲೆಂಟು ಆಲ್ರೆಡಿ ಬಂದಿದೆ. ಅವರು ರಿಚ್ ಅಂತಲೇ ಹೇಳ್ಬೋದು. ಸೊ ಅಷ್ಟು ರಿಚ್ ಆಗಿ ಇರೋವಂಥ ಟೀಮ್ ಜೊತೆ ನಂಗೆ ವರ್ಕ್ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಎಲ್ಲರಿಗೂ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಹೋಪ್ಫುಲ್ಲಿ ನೀವೆಲ್ಲರೂ ನಂದು ಬೇಲೂರು ಹುಡುಗಿ ಅಕೌಂಟ್ನ ನೋಡಿರ್ಬೋದು. ಸೊ ಅಲ್ಲಿ ಯಾವ ರೀತಿ ನನಗೆ ಸಪೋರ್ಟ್ ಮಾಡ್ತಿದ್ರು. ಸೊ ನಮ್ಮ ಗೋಪಿ ಜಾಕಿ ಅಂತ ಅಕೌಂಟ್ ಕೂಡ ಇದೆ. ಹಾಗೆ ನಮ್ಮ ಯೂಟ್ಯೂಬರ್ MC ಮದನ್ ಅಂತ ಅಕೌಂಟ್ ಕೂಡ ಇದೆ. ಅವರಿಗೂ ಕೂಡ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರು ಅದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಇದಕ್ಕೂ ಮುಂಚೆ ಆ್ಯಕ್ಟ್ ಮಾಡಿದ್ದೀವಿ ಒಂದು ನಮ್ಮ ಫ್ರೆಂಡ್ ಕಾಪಿ ಜೊತೆ. ಅಂದರೆ ಈ ಥರ ಇದೊಂಥರ ಸಿನಿಮಾ ಈ ಥರ ಎಲ್ಲ ಆ್ಯಕ್ಟ್ ಮಾಡಿಲ್ಲ ನಾವು. ನನಗೆ ಇದು ವಸ್ತು ಅನಿಸ್ತೈತೆ, ಸ್ವಲ್ಪ ಭಯನೂ ಆಗ್ತೈತೆ. ಯಾವ ಥರ ಏನು ಅಂತ ನಂಗೆ ಯಾವತ್ತೂ ಎಲ್ಲೂ ಆ್ಯಕ್ಟಿಂಗ್ ಮಾಡಿಲ್ಲ. ಆದರೆ ತುಂಬ ಖುಷಿನೂ ಆಗ್ತೈತೆ, ಭಯನೂ ಆಗ್ತೈತೆ. ಇದಕ್ಕೆಲ್ಲ ನಮ್ಮ ಸಪೋರ್ಟು ನಮ್ಮ ಗೋಪಿ. ನಿಮಗೆ ಅಂತಲೇ ಗೋಪಿ ಅಣ್ಣ ತಿಪ್ಟೂರಲ್ಲಿ ಅಂತಲೇ ಅಲ್ಲ, ಬಟ್ ಹೇಳಬೇಕು ಅಂದರೆ ತಿಪ್ಟೂರಲ್ಲಿ ಎಷ್ಟೋ ಜನ ಗೊತ್ತು, ಎಷ್ಟೋ ಸಣ್ಣ ಪುಟ್ಟ ಕಲಾವಿದರಾಗಿರ್ಬೋದು ಬೆನ್ನೆಲುಬಾಗಿ ನಿಂತ್ಕೊಂಡು ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಗೋಪಿ ಅಣ್ಣ, ವಿ ಲವ್ ಯು. ಇವತ್ತಿಂದ ಶೂಟಿಂಗ್ ಸ್ಟಾರ್ಟ್ ಆಗಿದೆ. ನಾವು ಒಗ್ಗೂಡಿ ಮಾಡ್ತಿರೋಂಥ ಈ ಚಿತ್ರ ಯಶಸ್ಸಿನ ಕಾರಣ ಅಂತ ಹೇಳ್ಬಿಟ್ಟು ನನ್ನ ಕಡೆಯಿಂದ ನನ್ನ ಮನಸ್ಪೂರ್ವಕವಾಗಿ ಅದೇನೋ ಅಂತಾರಲ್ಲ ಅದು ಮಾಡ್ತೀನಿ. ಸೊ ವಿಶ್ ಯು ವೆರಿ ಆಲ್ ದಿ ಬೆಸ್ಟ್ ಅಣ್ಣ. ಫಿಲಮು ಸಕ್ಸಸ್ ಕಾಣಲಿ ಅಂತ ನಾನು ಆಶಯಿಸ್ತೀನಿ. ಇನ್ನು ಮುಂದೆ ಈ ಇದರ ಮುಖಾಂತರ ತುಂಬ ಜನಕ್ಕೆ ನೀವು ಗುರ್ತಿಡಿಯೋ ಥರ ಆಗಲಿ ಅಂತ ಹೇಳಿ ನಾನು ಹೇಳ್ತೀನಿ. ಓಕೆ, ನೋಡಿದ್ರಲ್ಲ ಬಿಹೈಂಡ್ ದ ಸೀನ್ಸ್ ವಿಡಿಯೋ ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರ ನೆಕ್ಸ್ಟ್ ವಿಡಿಯೋಸ್ ಬರ್ತವೆ. ಬಿಹೈಂಡ್ ದ ಸೀನ್ಸ್ ವಿಡಿಯೋ ಇದೇ ಥರ ಬೇಕು ಅಂತ ಅಂದರೆ ನೀವು ಕೇಳ್ಬೋದು ಇವಾಗ ಕಮೆಂಟಲ್ಲಿ, ಏನು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದೀರಾ ಹಂಗೆ ಅಂತ. ಕ್ಯಾಮ್ರಾದಲ್ಲಿ ಮಾಡಿಲ್ಲ ಬಟ್ ಮೊಬೈಲಲ್ಲಿ ಅಂತ. ಅದು ರೀಸನ್ ಇದೆ, ಮೊಬೈಲಲ್ಲಿ ಯಾಕೆ ಮಾಡ್ತೀವಿ ಅಂತ ನೆಕ್ಸ್ಟ್ ವೀಡಿಯೋಸಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಈ ಥರ ಬಿಹೈಂಡ್ ದ ಸೀನ್ಸ್ ವಿಡಿಯೋ ನೋಡಬೇಕು ಅಂತಂದರೆ ನನ್ನ MC ಮದನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.